ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಜೊತೆ ಅನ್ವಿತಾ ಇದ್ದಾಳೆ ಆ್ಯಂಡ್ ಅನುಷ್ಕಾ ಕೂಡ ಒಳಗಡೆ ಇದ್ದಾಳೆ, ಬರ್ತಾಳೆ. ಅನುಷ್ಕಾ, ವಿ ಆರ್ ವೇಟಿಂಗ್ ಫಾರ್ ಯು. ಹಾಯ್ ಗಾಯ್ಸ್. ಹಾಯ್, ಎಲ್ಲಿಗೆ ಹೋಗ್ತಾ ಇದೀವಿ ಅನ್ವಿತಾ? JP ನಗರ್ ಟ್ರಫಲ್ಸ್. ಯಾಕೆ ನಡ್ಸ್ಕೊತಾ ಇದೀಯಾ? ಅನುಷ್ಕಾ ದಿ ಮಾಡೆಲ್. ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡೋಣ. ಮಾಡೆಲ್ ವಾಕಿಗೆ ಬಿಡ್ಬೋದು. ಹೋಗೋಣ ಗೈಸ್. ನಾವು ಕ್ಯಾಬ್ ಬುಕ್ ಮಾಡ್ತೀವಿ ಅವ್ರ ಆಟೋ ಬುಕ್ ಮಾಡ್ತೀವಿ, ಹೋಗ್ತೀವಿ. ಆ್ಯಂಡ್ ಅನನ್ಯ ಆ್ಯಂಡ್ ಅನುಕಾ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಲ್ಲಿಗೆ ಹೋಗ್ತಾ ಇದೀವಿ? ಟ್ರಫಲ್ಸ್. ಎಲ್ಲಿ ಹೇಳ್ತೀನಿ, ಟ್ರಫಲ್ಸ್. JP ನಗರ್ ಟ್ರಫಲ್ಸ್. ನೀ ಹೇಳ್ಬಾರ್ದಿತ್ತು, ಅವಳು ಏರಿಯಾ ಕೇಳ್ಬೇಕಂತಾನೆ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದೆ ನಾನು. ಓಕೆ, ಇವಾಗ ಹೋಗ್ತೀವಿ ಗೈಸ್. ಈಗ ಅನ್ವಿತಾ ಕ್ಯಾಬ್ ಬುಕ್ ಮಾಡ್ತಾಳೆ. ನಾವು ಕ್ಯಾಬ್ ಆರ್ ಆಟೋ? ಅನ್ವಿತಾ ಆಟೋ ತಾನೆ? ಆಟೋ ಬುಕ್ ಮಾಡ್ತಾಳೆ, ಅಲ್ಲಿಗೆ ಹೋಗ್ತೀವಿ. ನಮ್ಮನ್ನ ಅನುಕಾನೇ ಜಾಯ್ನ್ ಆಗ್ತಾರೆ. ಫುಡ್ ತಿಂತೀವಿ, ಒಂದು ಸ್ವಲ್ಪ ಗಾಸಿಪ್ ಮಾಡ್ತೀವಿ. ಆ್ಯಂಡ್ ಅನುಷ್ಕಾ ಬಾ. ಸರಿ, ಆಮೇಲೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನಾನೀಗ ಅನುಷ್ಕಾಂದು ಔಟ್ಫಿಟ್ ತೋರಿಸ್ತೀನಿ. ಏನು ಮಾಡಬೇಕು ಅಂತೀರಿ? ಏನಾದರೂ ಮಾಡು. ಹಾಯ್ ಗೈಸ್. ಡ್ರೆಸ್ ಇಸ್ ಫ್ರಮ್ ಟ್ರೆಂಡ್ಸ್. ನಗಬೇಡ. Can you break down your outfit worth? This is from Trends. This is from Anvita. This is gifted by these people. Yeah. Earrings? Nothing. This is from Anvita. Slippers from? Myself. Yeah, okay. Clip. Anvita. Lipstick. Myself. And Anvita's outfit? ಇದು Home collection. ಅಲ್ಲ, ವೆಂಕಟೇಶ ಗಾರ್ಮೆಂಟ್ಸ್. ನಾವೇ ಎಲ್ಲ ಹೋದಾಗ ತಗೊಂಬಂದಿದ್ದು. JP ನಗರ್ ತೀರ್ಥಹಳ್ಳಿ. ಏನು? ಇಯರಿಂಗ್ಸ್ ಫ್ರಮ್ ತೀರ್ಥಹಳ್ಳಿ. ಸ್ಟೋರ್ ನೇಮ್ ಗೊತ್ತಿಲ್ಲ. ಹಾಂ. ದಿಸ್ ಈಸ್ ಫ್ರಮ್ ಜಯನಗರ್. ದಿಸ್ ಈಸ್ ಫ್ರಮ್ ಜಯನಗರ್. ಹ್ಞೂ. ದಿಸ್ ಈಸ್ ಫ್ರಮ್ ಸೊನಾಟಾ. ಹೌ ಮಚ್? ನಾನೇ ಗಿಫ್ಟ್ ಮಾಡಿದ್ದು ಅವಳಿಗೆ ಲಾಸ್ಟ್ ಇಯರ್ ಬರ್ಡೇಗೆ. 2000 ಸಮಥಿಂಗ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಆ್ಯಂಡ್ ಕ್ಲಿಪ್ ಫ್ರಮ್? ಗೊತ್ತಿಲ್ಲ, ಇದು ಲೋಕಲ್ ಯಾ ಶಾಪ್. ಗೈಸ್, ನನ್ನ ಔಟ್ಫಿಟ್ ದಿಸ್ ಟಾಪ್ ಈಸ್ ಫ್ರಮ್ ಟ್ರೆಂಡ್ಸ್. ಹಾಂ, ಜುಡಿಯೋ. ಹಾಂ, ಜುಡಿಯೋ. ಇದು ಟಾಪ್ ಅನುಷ್ಕಂದು. ಆ್ಯಂಡ್ ಈ ಸರ ಬಂದು ಅನ್ವಿತಂದು. ಇಯರಿಂಗ್ಸ್ ಬಂದು ಅನುಷ್ಕಂದು. ವಾಚ್ ಫ್ರಮ್ ವಾಚ್ ಅನ್ವಿತಂದು. ಸ್ಪೆಕ್ಸ್ ಮಾತ್ರ ನಂದು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಏನಂದ್ರೆ ಇದು ಡ್ರೆಸ್ ಬಂದು ಅನುಷ್ಕಂದು ಆಯ್ತಾ. ಇದು ಚಿಕ್ಕ ಮಕ್ಕಳಿಗೆ ಈ ಥರದ್ದು ಕಲರಲ್ಲಿ ಟೀ ಶರ್ಟ್ಸ್ ಬರುತ್ತೆ ಆಯ್ತಾ. ಇದು ಫುಲ್ಲು ಒಂದು ಪೀಸ್ ಇದು. ಬಟ್ ನಂಗೆ ಅನಿಸ್ತಾ ಇದೆ ಹುಡುಗರದ್ದು ಟೀ ಶರ್ಟ್ ಹಾಕೊಂಡ್ಬಂದಿದ್ದೀನಿ ಅಂತ ಹೇಳಿ. ಅದು ಬೇರೆ ಗಾಳಿಗೆ ಹಾರಾಡುತ್ತೆ ಅಂತ ಹೇಳಿ ಕೂದಲೆಲ್ಲ ಕಟ್ಕೊಂಡ್ಬಿಟ್ಟಿದ್ದೀನಲ್ಲ. ಇಟ್ಸ್ ಲುಕಿಂಗ್ ಲಿಟಲ್ ವಿಯರ್ಡ್, ಬಟ್ ಒನ್ಸ್ ಐ ರೀಚ್ ದಿ ಕೆಫೆ ಐ ವಿಲ್ ಓಪನ್ ಇಟ್. ನಥಿಂಗ್ ಫ್ರಮ್ ಮೈ ಸೈಡ್. ಸೇವ್ ನಥಿಂಗ್ ಫ್ರಮ್ ಮೈ ಸೈಡ್. ಯೂಶ್ವಲಿ ನಾವೆಲ್ಲಾದರೂ ಹೋಗ್ಬೇಕಂದ್ರೆ ನಾವು ಟೋಟಲ್ ಇರೋದು 5 ಮೆಂಬರ್ಸ್ ಅಲ್ವಾ. ಕ್ಯಾಬ್ ಬುಕ್ ಮಾಡಿದ್ರೆ 4 ಮೆಂಬರ್ಸ್ ಅಲೋ ಆಗುತ್ತೆ. ಆಟೋ ಬುಕ್ ಮಾಡಿದ್ರೆ 3 ಮೆಂಬರ್ಸ್ನ ಅಲೋ ಮಾಡುತ್ತೆ. ನಾವು ಏನು ಮಾಡೋದಂದರೆ ಕ್ಯಾಬ್ನ ಬುಕ್ ಮಾಡಿ ಅನುಷ್ಕನ ಪ್ರತಿ ಸಲ ಕಾಲ ಮೇಲೆ ಕೂರಿಸ್ಕೊಳ್ಳೋದು, ಪ್ರತಿ ಸಲ. ಬಟ್ ಸ್ಟಿಲ್ ಟುಡೇ ಅವಳನ್ನ ಸೀಟಲ್ಲೇ ಕೂರಿಸ್ಬೇಕು ಅಂತ ಹೇಳಿ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆ ಹಿಂಗೆ ಇರೋ ಮೊಬೈಲ್ ಎಸ್ಕೇಪ್ ಮಾಡ್ಕೊಂಡು ಹೇಗಂತ ಅನುಷ್ಕಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ಸ್ ಅ ಲಾಟ್ ಗೈಸ್. ಈ ಸೀಟ್ ಸಿಗಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ನಂಗೆ ಗೊತ್ತಿಲ್ಲ ನೀವೇನು ಕಷ್ಟಪಟ್ಟಿದ್ದೀರಾ, ಆದರೆ ನಾನು ನಿಜ ಕಷ್ಟಪಟ್ಟಿದ್ದೀನಿ. ಗೈಸ್, ಏನು ಗೊತ್ತಾ, ಈ ಕನಕಪುರ ರೋಡಲ್ಲಿ ನಮಗೆ ತುಂಬ ಮೆಮೊರೀಸ್ ಇದೆ. ಇವಾಗ ನಮ್ಮ ಕಾಲೇಜ್ ಮುಗೀತು, ಇನ್ನೊಂದು 10-15 ಡೇಸಲ್ಲಿ ನಮ್ಮ ಗ್ರ್ಯಾಜುಯೇಷನು ಮೇ ಬಿ ಆಗುತ್ತೆ ಅನಿಸುತ್ತೆ. ಐ ಡೋಂಟ್ ನೋ ನಾವು ಯಾವಾಗ ಮತ್ತೆ ಈ ರೋಡಿಗೆ ಬರ್ತೀವಿ ಅಂತ ಹೇಳಿ. ಫುಲ್ ಸ್ಟ್ರೇಂಜರ್ಸ್ ಥರ ಈ ರೋಡಿಗೆ ಬಂದಿದ್ದು. ಬಟ್ ದಿಸ್ ರೋಡ್ ಹೋಲ್ಡ್ ಸೋ ಮಚ್ ಆಫ್ ಮೆಮೊರೀಸ್ ಪರ್ಸ್ನಲಿ ನಮ್ಮೆಲ್ಲರಿಗೂ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ? ನನಗೂ ಅನಿಸುತ್ತೆ ಈ ರೋಡಲ್ಲಿ ಒಬ್ಬೊಬ್ಬರೇ ಬಂದು ಬಿದ್ದಾಡಿ. ಸೀರಿಯಸ್ಲಿ ನೆಕ್ಸ್ಟ್ ಯಾವಾಗೋ ಒಂದು ಸಲ ಬಂದು ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನೆನಪಾಗೋದು ಒಂದೇ, ನನ್ನ ಫ್ರೆಂಡ್ಸ್ ಜೊತೆ ಈ ರೋಡಲ್ಲಿ ಓಡಾಡ್ತಿದ್ನಲ್ಲ ಅಂತೇಳಿ ಮೇ ಬಿ ನಂಗೆ ನೆನಪಾಗುತ್ತೆ ಅಂತ ಅನಿಸುತ್ತೆ. ಅನುಷ್ಕಾ, ಹೌದು, ಬಿಕಾಸ್ ಮೊದಲೆಲ್ಲ ಆ ಏರಿಯಾದಲ್ಲಿ ಇವಾಗ ನಾವು ಹೋದರೆ ಆಲ್ರೆಡಿ ಈ ಏರಿಯಾದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿದ್ನಲ್ಲ ಅನ್ನೋದೆಲ್ಲ ನೆನಪು ಬರುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ಬೆಂಗಳೂರಿಗೆ ಬಂದಾಗ ಫಸ್ಟ್ ಫ್ರೆಂಡ್ ಆಗಿದೆ ಅನುಷ್ಕಾ. ಫಸ್ಟ್ ಫ್ರೆಂಡ್, ಫಸ್ಟ್ ರೂಮ್ಮೇಟ್. ನಾನು ಫಸ್ಟ್ ಪಿ ಜಿಲಿದ್ನಲ್ಲ, ಅನುಷ್ಕಾ ನಾನು ಒಂದೇ ಪಿ ಜಿಲಿದ್ದು. ಆಮೇಲೆ ಅಂಕಿತಾ ಊಟ ಮಾಡ್ತಾ ಫ್ರೆಂಡ್ ಆದರು. ಇವತ್ತು ನಾವೆಲ್ಲ ಹೆಂಗೆ ಫ್ರೆಂಡ್ಸ್ ಆಗಬೇಕು ಅಂತ ಕೇಳೋಣ ಆಯಿತಾ?
ನಂಗಂತೂ ಅನುಕನ್ ಬಗ್ಗೆ ನಾನು ಲ್ಯಾಬಲ್ಲಿ ಮೀಟ್ ಆಗಿದ್ದೇನೆ. ಅನನ್ನೇ ನಂಗೆ ನಿಜ ಗೊತ್ತಿಲ್ಲಪ್ಪ. ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ. ಹೌದು, ಒಂದು ಡೆಸ್ಕಲ್ಲಿ ಕೂರ್ತಿದ್ವಿ ಅಲ್ಲ, ಅದಕ್ಕೆ. ಗೈಸ್ ನನ್ನ ಗೋಡನ್ಕುಂಟೆ ಕ್ರಾಸ್ ನನ್ನ ಹಾಸ್ಟೆಲ್ಗೆ ಹೋಗೋ ರೋಡ್. ಚೈತ್ರನ್ ತವ್ರ ಮನೆ, ನನ್ನ ತವ್ರ ಮನೆಗೆ ಹೋಗೋ ರೋಡ್. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಒಂದು ಬಸ್ ಬರುತ್ತೆ 378 ಅಂತ ಹೇಳಿ. ಆ ಬಸ್ಸು ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ನಾನು ಹಾಸ್ಟೆಲ್ಗೆ ಹೋಗ್ಬೇಕಂದ್ರೆ ನಂಗೆ ಆ ಬಸ್ ಒಂದೇ 378 ಒಂದು ಬಿಟ್ಟರೆ ಯಾವ ಬಸ್ಸಸ್ಸು ಇರಲಿಲ್ಲ. ಆ್ಯಂಡ್ ದಿಸ್ ಏರಿಯಾ ಹೋಲ್ಡ್ ಸೋ ಮಚ್ ಆಫ್ ಮೆಮೊರೀಸ್. ಚೈತ್ರ ಹಿಂಗೆ ಇರೋ ನನ್ನ ಮೊಬೈಲ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್. ಆ್ಯಂಡ್ ಮೊಬೈಲ್ ಕಿತ್ಕೊಂಡು ಹೋಗಿದ್ರೆ ಅಂತ ಅನ್ಬಿಟ್ಟು ಕೇಳ್ತಿದ್ದಾಳೆ. ಅವಳಿಗೆ ನಾ ಇಟ್ಕೊತೀನಿ ಸ್ಯಾಮ್ಸಂಗ್. ದೆನ್ ಅನುಷ್ಕಾ ಏನಿಲ್ಲ, ಇವಾಗ ಮಸ್ತ್ ಎಲ್ರಿಗೆ ಮೀಟ್ ಆಗ್ತೀವಿ, ನೋಡೋಣ. ಮಸ್ತ್ ತಿಂತೀವಿ, ಮಸ್ತ್ ಅಂಡರ್ಲೈನ್ ವರ್ಡ್ ಮಸ್ತ್ ತುಂಬ ಸರಿ ಕೇಳಿಸ್ಕೊಂತಾರೆ ಇವಾಗಿಂದ. ಅನ್ವಿತಾ, ಡು ಯು ವಾಂಟ್ ಟು ಟೆಲ್ ಎನಿಥಿಂಗ್? ತುಂಬ ಮಿಸ್ ಮಾಡ್ಕೊತೀನಿ. ಹಾಂ, ವಾಜರಲ್ಲಿ ಬಂದರೆ ಬೇಜಾರಾಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ PGಯಿಂದ ಹೋಗ್ಬಿಟ್ಟಿದ್ದಾರೆ, ನಾನು ಒಬ್ಬಳೇ ಆಗಿಬಿಟ್ಟಿದ್ದೀನಿ. ಪರವಾಗಿಲ್ಲ, ಎಲ್ಲ ಜಾಬ್ ಸಿಕ್ಕಂದ್ರೆ ಮೀಟ್ ಮಾಡೋಣ. ಎಲ್ಲ ಇವಳು ಬೇರೆ ಚೆನ್ನೈಗೆ ಹೋಗ್ತಿದ್ದಾಳೆ, ಇನ್ನೂ ಡಿಪ್ರೆಷನ್. ಎಸ್ ಗೈಸ್, ಚೆನ್ನೈ. ಅನುಷ್ಕಾ, ಇವಾಗ ಯಾವುದೋ ಪ್ಲೇಸಲ್ಲಿ ಅಡ್ಡಾಡಿದ್ರೆ ಅದು ಆ ಪ್ಲೇಸ್ ಒಂದು ಸ್ಟೋರಿ ಹೋಲ್ಡ್ ಮಾಡಿರುತ್ತೆ, ಅದೆಲ್ಲ ನೆನ್ಪು ಬರುತ್ತೆ. ನಾವೆಲ್ಲರೂ ಹೆಂಗೆ ಹೋಗಿದ್ವಿ, ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ. ಸೊ ಅದೇ ಆ್ಯಕ್ಚುಲಿ ಏನಂದರೆ ನಮ್ಗೆಲ್ಲರಿಗೂ ಬರ್ಡೇ ಇದ್ದಾಗ ಈ JP ನಗರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಫ್ಲವರ್ಸ್ ಬೊಕ್ಕೆ ಮಾರ್ತಿದ್ರು. ಪ್ರತಿ ಸಲ JP ನಗರ್ ಮೆಟ್ರೋ ಸ್ಟೇಷನ್ ಹತ್ರ ನಂಗೆ ಬಂದಾಗ ನೆನಪಾಗೋದು ಒಂದೇ, ಏನಂದರೆ ಇಲ್ಲಿ ಬೊಕ್ಕೆ ತೊಗೊಂಡು ಹೋಗ್ತಿದ್ವಿ. ಎಲ್ಲರ ಬರ್ಡೇಗೂ ನಾವು ಬೊಕ್ಕೆ ತೊಗೊತಿದ್ವಿ ಅಲ್ಲೇ. ನೆನಪಿದೆನಾ? ಆದರೆ ನನ್ನ ಬರ್ಡೇಗೆ ತಂದಿರಲಿಲ್ಲ ಗೈಸ್ ಇವರು. ನಾನು ಸಾಯೋವರೆಗೂ ಮೈಲಿಲ್ಲ ಗೈಸ್. ಅವಳಿಗೆ ಯಾವ ಥರ ಫ್ಲವರ್ಸ್ ಕೊಟ್ಟಿದ್ದೀವಿ ಇಲ್ಲ ಅವಳಿಗೆ ಯಾವ ಥರ ಫ್ಲವರ್ಸ್ ಕೊಟ್ಟಿದ್ದೀವಿ ಅಂದರೆ ಸಾಯೋವರೆಗೂ ಅದೇನೇಳಿ ಹಾಳಾಗಲ್ಲ ಆ ಥರ ಕೊಟ್ಟಿದ್ದೀವಿ. ಆರ್ಟಿಫಿಷಿಯಲ್ ಫ್ಲವರ್ ಇಂಟ್ರೆಸ್ಟ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಅವಳನ್ನ ಕರೆಕ್ಟಾಗಿ ಯಾವ ಥರ ಕೊಡಬೇಕು ಅದೇ ಥರ ಕೊಟ್ಟಿದ್ದೀವಿ. ಯಾರು ಅಷ್ಟೆಲ್ಲ ಥಿಂಕ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗಂತೂ ಪರ್ಸ್ನಲಿ JP ನಗರ್ ಮೆಟ್ರೋ ಸ್ಟೇಷನಿಗೆ ಬಂದರೆ ನನ್ನ ಫ್ರೆಂಡ್ಸ್ ಬರ್ಡೇನೇ ನೆನಪಾಗುತ್ತೆ. ಬಿಕಾಸ್ ಅಲ್ಲಿ ಫ್ಲವರ್ಸ್ ತೊಗೊಂಡು ಮುಂದೆ ಹೋಗ್ತಿದ್ವಿ ಎಲ್ಲರಿಗೂ ಬರ್ಡೇಗೆ. ಆ್ಯಂಡ್ ನಾವು ಬರ್ಡೇ ಅಂದರೆ JP ನಗರ್ ಅಥವಾ ಜಯನಗರ್, ಅದನ್ನ ಬಿಟ್ಟು ನಾವು ಬೇರೆ ಪ್ಲೇಸೇ ಹೋಗಿಲ್ಲ. ಹೌದಲ್ಲ? ಆ್ಯಕ್ಚುಲಿ JP ನಗರ್ ಜಯನಗರ್ ಮಾತ್ರ. ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಮಾಡೋಣ ಅನ್ಕೊಂಡ್ರೇನು ಅದೇ ನನ್ಗೆ ಬರುತ್ತೆ. ಏನೋ ಅನುಷ್ಕಂದು ಮತ್ತೆ ಯಾರ್ದು ಟ್ರೀಟ್? ನಂದು ಅನುಷ್ಕಂದು ಮತ್ತೆ ಅನ್ವಿತದ್ದು ಟ್ರೀಟ್ ಇದ್ದಾಗ ಕನಕಪುರ ಮೇನ್ ರೋಡ್ ರಘುನಹಳ್ಳಿ ಹತ್ರ ಕುಬ್ಲಲ ಗೇಟ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಕೃಷ್ಣಮ್ ಅಂತ ಒಂದು ಹೋಟೆಲ್ ಬರುತ್ತೆ. ಅಲ್ಲಿ ಒಂದ್ಸಲ ಅನುಷ್ಕಂದು ಬರ್ಡೇ ಟ್ರೀಟ್ ಕೊಡ್ಸಿದ್ದು. ಅದು ನಾವೆಲ್ಲ ಏನೇನೋ ತಿಂದ್ವಿ. ಅನುಷ್ಕಾ ತಿಂದಿದ್ದು ಏನ್ ಗೊತ್ತಾ ಗೈಸ್? ಅನ್ವಿತ ಏನ್ ತಿಂದ್ಲು? ಕುಕುಂಬರ್ ರಾಯ್ತಾ. ಆನಿಯನ್ ರಾಯ್ತಾನ ಕುಕುಂಬರ್ ರಾಯ್ತಾ ಅಲ್ಲ ರಾಯ್ತಾ. ರಾಯ್ತಾ ಬರೀ ರಾಯ್ತಾ ಇಸ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಫಸ್ಟ್ ವೈಟ್ ಹೇಳಕ್ ಬಂದೆ ಡಬಲ್. ಅದಕ್ಕೆ ಇಷ್ಟು ವೈಟ್ ಇರೋದು. ಏನು ಹೇಳಕ್ ಬಂದೆ? ಗೈಸ್ ಇದೇ ಫ್ಲವರ್ ಅದು ನಾನು ಹೇಳಿದ್ನಲ್ಲ ಬರ್ಡೇಗೆ ತಗೊಂಡು ಹೋಗ್ತಿದ್ವಿ ಅಂತ ಹೇಳಿ ಇಲ್ಲೇ. ಬಟ್ ಇವತ್ತು ಯಾರ್ದು ಬರ್ಡೇ ಇಲ್ಲ, ಸೊ ನಾನು ತಗೊಂಡಿಲ್ಲ. ನೋಡಿದ್ರಾ ಅದೇ ಫ್ಲವರ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಇಲ್ಲೇ JP ನಗರ್ ಮೆಟ್ರೋ ಸ್ಟೇಷನ್ ಬರುತ್ತೆ, ಹಿಂಗೆ ತೊಗೊತಿದ್ವಿ, ಹಿಂಗೆ ಹೋಗ್ತಿದ್ವಿ. ಆ್ಯಂಡ್ ಅನ್ವಿತಾ ನಗ್ತಾ ಇದ್ದಾಳೆ. ಏನು ಗೊತ್ತಾ, ಇವಾಗ ಹೋಗ್ತಾ ಇದ್ದೀವಲ್ಲ, ಇದು JP ನಗರ್ದು ಮೇನ್ ರೋಡ್ ಅಂತ ಅನ್ಸುತ್ತೆ. ಈ ರೋಡಲ್ಲೇ ಹೋದರೆ ಅನನ್ಯನ್ ಮನೆ ಬರುತ್ತೆ. ನಮ್ದೇನೋ ಪ್ರಾಜೆಕ್ಟ್ ವರ್ಕ್ ಇತ್ತು. ಆ್ಯಂಡ್ ಇಲ್ಲಿಂದ ಅನನ್ಯನ್ ಮನೆ ಆಗುತ್ತೆ 3 to 4 ಕಿಲೋಮೀಟರ್ ಸಮಥಿಂಗ್. ನಾನು ಅನುಷ್ಕಾ ನೆಡ್ಕೊಂಡು ಹೋಗಿದ್ವಿ ಅವ್ರ ಮನೆಗೆ. ಆಮೇಲೆ ಅವ್ಳು ಹೇಳಿರೋದು ಬಸ್ಸಲ್ಲಿ ಬರ್ತಾ ಇದ್ದೀವಿ, ಆಟೋದಲ್ಲಿ ಬರ್ತಾ ಇದ್ದೀವಿ ಅಂತ. ಅವಳಿಗೆ ಡೌಟ್, ಆಟೋದಲ್ಲಿ ಬಂದ್ರೆ ಇಷ್ಟೊತ್ತಾಗುತ್ತೆ ಅಂತೇಳಿ. ಆದರೆ ನಾವು ನೆಡ್ಕೊಂಡು ಹೋಗಿದ್ವಿ. ಅನುಷ್ಕಾ ನೆನಪಿದೆನಾ? ಹೌದು, ಹಿಂಗೆ ಹೇಳ್ಬೇಕಂದ್ರೆ ವಾಕ್ ಮಾಡೋದು ಏನೋ ಮಜಾ ಇರುತ್ತೆ ಅಲ್ವಾ? ಬಂತು ಆ್ಯಂಡ್ ಲೊಕೇಶನ್ ಬಂತು. ಆಮೇಲೆ ಚಿತ್ರಕ್ಕೆ ಯಾರಾದ್ರೂ ಕಿಡ್ನಾಪ್ ಮಾಡೋದಿದ್ರೆ ಲೊಕೇಶನ್ ಟ್ರ್ಯಾಕ್ ಮಾಡಿ ಪ್ಲೀಸ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಲೊಕೇಶನ್ ರೀಚ್ ಆದ್ವಿ ಆ್ಯಂಡ್ ಇದೆ ಅಂಕಲ್ ಇದೆ. ದಿಸ್ ಇಸ್ ದ ಲೊಕೇಶನ್, ಟ್ರಫಲ್ಸ್ JP ನಗರ್. ಅವ್ರಿಬ್ರು ಕಾಲ್ ಮಾಡಲಾ? ಹಾಂ ಮಾಡು. ನಾವು ಒಳಗೆ ಹೋಗಿರ್ತೀವಿ, ಅವರಿಬ್ರು ಇನ್ನೂ ಬಂದಿಲ್ಲ. ಆ್ಯಂಡ್ ಬಂದ ತಕ್ಷಣ ಅವ್ರನ್ನೂ ಕ್ಯಾಪ್ಚರ್ ಮಾಡ್ತೀನಿ. ಮುಂದೆ ಇದ್ದೀವಿ ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ ಆ್ಯಂಡ್ ಅವ್ರಿಬ್ರು ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಮೇ ಬಿ ಬರ್ತಾ ಇದ್ದಾರೆ ಅನ್ಸುತ್ತೆ. ಆನ್ ದಿ ವೇ ಇದ್ದಾರೆ ತಾನೆ? ಹೌದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಟೈಮ್, 1-2 ಮಿನಿಟ್ಸಲ್ಲಿ ಬಂದುಬಿಡ್ತಾರೆ. ನಾವು ಒಳಗೆ ಹೋಗಿರ್ತೀವಿ. ಹೋಗೋಣ? ಹೋಗಿ ಸೈಡಲ್ಲಿ ಡೌನ್ ಆಗೋಣ, ಅಷ್ಟೊಂದು ಬರ್ತಾರೆ. ಚಲೋ.
ಹುಡುಗಿ ಬಂದ್ಲು ನೋಡಿ, ಕ್ಯಾಪ್ಚರ್ ಮಾಡ್ತೀನಿ. ಬಂದ್ಲು ನೋಡಿ, ಬಂದ್ರು ಮೇಡಮ್ಮು. ಹಾ ಹಾಯ್ ಮೇಡಮ್. ನಮಸ್ಕಾರ. ಹೌ ಆರ್ ಯು? ಡು ಯು ನೋ ಮೀ? ಸೇ ಹಾಯ್ ಟು ಮೈ ಬ್ಲಾಗ್. ಹಾಯ್ ಟು ಯುವರ್ ಬ್ಲಾಗ್. ಈಗ ಅನುಕಾ ಬಂದ್ಲು. ಸೇ ಹಾಯ್ ಟು ಮೈ ಬ್ಲಾಗ್. ಹೇಗಿದೆಯಾ ಅನುಕಾ? ಗೈಸ್, ಇಯರ್ ಪಿಯರ್ಸಿಂಗ್. ಹೇ, ಶೋ ಮಿ ಯುವರ್ ಇಯರ್ ಪಿಯರ್ಸಿಂಗ್. ಬೆಂಗಳೂರು ಗರ್ಲ್ಸ್ And their obsession with booty. ಬುಗ್ಡಿ ನಾಟ್ ಇಯರ್ ಪಿಯರ್ಸಿಂಗ್. ಫುಡ್ ಬಂತು. ಎರಡು ವೈಟ್ ಸಾಸ್ ಹೇಳಿದ್ದ. ಇಲ್ಲ, ಒಂದು ಇಟಾಲಿಯನ್. ಅದ್ರಲ್ಲಿ ಇಟಾಲಿಯನ್ ಯಾವುದೋ ಇರ್ಬೇಕು ಹಂಗಿದ್ರೆ. ಅದು ಇಟಾಲಿಯನ್. ನಾನು ನಿನ್ನ ಬರ್ತಾ ಹಾಕೊಂಡ್ತೀನಿ. ಇಲ್ಲ ಬಿಸಿ ಇದೆ. ನಮಗೆಲ್ಲ ಬೇಕು. ಏನೇ ನಾವು ಅವ್ರಿಗೆಲ್ಲ ಯಾವತ್ತೂ ಆಗೋದೇ ಇಲ್ಲ ನಮಗೆಲ್ಲ. ಥ್ಯಾಂಕ್ ಯು. ಟೇಸ್ಟ್ ಬೇಕು ಇಲ್ಲೆಲ್ಲ ಮಾಡೋದಾದ್ರೆ ಒಂದು ರೋಡ್ ಗಾಡಿ ಮೇಲೆ ಇಟ್ಬಿಡೋಣ. ಸನ್ಮಿತ ಏನೋ ಎತ್ಕೊಂಡು, ಯಾರು ನೋಡ್ದಿರಂಗೆ ಎತ್ಕೊಂಡು, ಅನುಷ್ಕರು ಎತ್ಕೊಂಡು. ಯಾಕೆ ನಾವು ಪೇ ಮಾಡ್ತಿದ್ದೀವಿ. ಇದು ಬರುತ್ತೆ. ನಾನು ಪೇ ಮಾಡ್ತಿದ್ದೀನಿ. ಏನಂದ್ರೆ ನಾನು ಪೇ ಮಾಡ್ತಾ ಇದ್ದೀನಿ. ಗೈಸ್, ಪಿಜ್ಜಾ ಬಂತು. ನೋಡಕ್ ಚೆನ್ನಾಗಿದೆನಾ? ಬಂತು ವಿಡಿಯೋ ನಿಜ ಬಂತು. ಕ್ಲೋಸ್-ಅಪ್ ಅವ್ರು ಸ್ಟೈಲ್ ಮಾಡ್ತಿದ್ದಾಳೆ. ಆಮೇಲೆ ಮಾಡಬೇಡ. ಓಕೆ ಫೈನ್, ನಾನು ನಾಳೆಯಿಂದ ಇಲ್ಲಿರಲ್ಲ, ಹೋಗ್ಬಿಡ್ತೀನಿ ಹತ್ರ. ಬ್ಲಾಕ್ ಮಾಡೆ. ಹಿರಿಯರು ನೋಡ್ತಾರಲ್ಲ, ಅವ್ರು ಬ್ಲಾಕ್ ಮಾಡ್ತೀನಿ. ಅವ್ರು ಯಾವಾಗ ಬಂದ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತೀನಿ. ಅನುಷ್ಕಾ, ನೀನು ರಿಯಲ್ ಆಗಿರ್ಬೇಕು. ಮತ್ತೆ ಯಾಕೆ ಒಳ್ಳೆ ಹಾಕ್ಬಿಟ್ಟು ಅನಿಸ್ತಿದ್ಯಾ? ಅನುಷ್ಕಾ ಡ್ರಾಪ್ ಆಯ್ತು. ತಿಂದೆ. ನಾನು ತಿಂದಿರೋದು ಅವಳ ಹತ್ರ ಬಿಸಿ ಇದೆ ಕಂಡ್ರು. ಅದು ಬಿಸಿ ಇಲ್ಲ ಕಂಡ್ರು, ಆರಿದೆ. ಅವ್ಳು ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಕಣೆ. ಅವಳ ಹತ್ರ ಇಲ್ಲ ಅದು ನನಗೆ ಬಿಸಿ ಅನ್ಸಿದೆ. ಕಟ್ಟಾಗಬೇಕು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಇದೇ ಬರಬೇಕು. ಇದೇ ಬರಬೇಕು. ಸರಿ, ಒಂದು ಪ್ರಮೋಷನ್ ಇತ್ತಂತೆ. ಅನುಕ ಹೋಗೋದಿತ್ತು ಕ್ಯಾಮ್ರಾ ವುಮೆನ್ ಆಗಿ. ಪ್ರಾಪರ್ ಕ್ಯಾಮ್ರಾ ಚೆನ್ನಾಗಿರೋದು. ನೆಕ್ಸ್ಟ್ ಲೈಫ್ ಇದು ಇದೆ. ಬಿಡು ಪೆಟ್ಟ ತಿನ್ಬಿಡ್ತಲ್ಲ ಅಕ್ಕ. ನಾನು 200 ಪೀಸೆ ವರ್ಸ್ಟ್ ಕಣೆ. ತಗೊಳ್ಳಿ. ಅವಳಿಗೆ ಎತ್ತ ಕೇಳಿ. ರಿಯಲ್ ಫೇಸ್ ತೋರಿಸುತ್ತೆ. ಇವಾಗಂತೂ ವರ್ಸ್ಟ್ ಮಾಡಿಬಿಟ್ಲು, ಹಂಗೆಲ್ಲ ಮಾಡೇವಳು. ಐ ಲವಿಂಗ್ ದಿಸ್ ಥಿಂಗ್. ರೊಟ್ಟಿ ಥರ ಮಾಡಿಬಿಟ್ಲು ತಾನೆ ಇವಾಗ. This is not real, guys. I'm telling you, this is not real.
ರಿಯಾಲಿಟಿ ಸಮಥಿಂಗ್ ಎಲ್. ಕೇಕ್ ಆರ್ಡರ್ ಮಾಡಿ ಬಂದಿದ್ದೀವಿ. ಇನ್ನು ಡೆಸರ್ಟ್ ಬೇಕಂತ ಅನಿಸ್ತಾ ಇತ್ತು, ಸೊ ಕೇಕ್ ಆರ್ಡರ್ ಮಾಡಿ ಬಂದಿದ್ವಿ. ಆ್ಯಂಡ್ ಅನುಕ ನಾನು ಹೋಗಿದ್ದು ಕೇಕ್ ಆರ್ಡರ್ ಮಾಡಿ ಬರೋಕ್ಕೆ. ಇವಾಗ ಇವ್ರಿಗೆ ಕೇಳ್ತೀವಿ ಕೇಕ್ ಮೇಲೆ ಏನು ಬರ್ಸಿರ್ಬೋದು ಅಂತೇಳಿ, ಏನು ಗೆಸ್ ಮಾಡ್ತಾರೆ ನೋಡೋಣ. ಓಕೆ, ಅನುಕಂಗೆ ಆಲ್ರೆಡಿ ಗೊತ್ತು, ಅನನ್ಯ ಅಂತ ಕೇಳ್ತೀನಿ. ಅನನ್ಯ ಏನಿರ್ಬೋದು ಕೇಕ್ ಮೇಲೆ? ಹ್ಯಾಪಿ ಜರ್ನಿ ಚೈತ್ರ. ಗೆಸ್ ಕರೆಕ್ಟ್ಲಿ. ಕ್ಯೂಬ್ ಸಿ ಎ ಸಿ ಅಂತ ಬರ್ಸಿದ್ಯಾ? A4C. ಅಷ್ಟೇನಾ? ವಿ ಲವ್ ಯು. ಕರೆಕ್ಟಾಗಿ ಗೆಸ್ ಮಾಡು. ನನಗೆ ಹೀಗೆ ಗೊತ್ತಾಗೋದು ಕರೆಕ್ಟಿಗೆ. ಗೆಸ್ ಒಂದು ಹೇಳು. ಕೋಟ್ ಏನೋ ಬರ್ಸಿದೀವಿ. ನನಗೆ ಗೊತ್ತು, ಫಾರ್ ಎವರ್. ನಾನು ಅದೇ ಅನ್ಕೊಂಡೆ. ಇಲ್ವಾ? ಫ್ರೆಂಡ್ಶಿಪ್ ಫಾರ್ ಎವರ್. ಮತ್ತೆ ಅನುಷ್ಕಾ ಏನು ಬರ್ಸಿರ್ಬೋದು? ಫಾರ್ ಎವರ್ AC. ಫಾರ್ ಎವರ್ ಎ ಸಿ. ಇಲ್ಲಾಂದ್ರೆ A to the power of 4C forever. ಅದು ನಮಗೊಂದು ಐಡಿಯಾ ಬಂತು. ಏನೋ ಅಕ್ಕಂದಿರೋ ಅಂತಾರ ಬರ್ಸಿದ್ದೀರಾ? ಬಾಬೇಶ್ ಅಕ್ಕಂದಿರನಾ? ಗೈಸ್ ಏನು ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ಬಾಬೇಶ್ ಅಕ್ಕಂದ್ರು ನಮ್ಮ ನಾಯಿ. ಬಾಬೇಶ್ ಗುಲಾಬಿನ ಏನು ಮತ್ತೆ ಅಕ್ಕಂದಿರೋ. ಯಾ ಗೈಸ್, ಇವಾಗ ಕೇಕ್ ಬರುತ್ತೆ, ಅದ್ರ ಮೇಲೆ ಏನು ಬರ್ತಿದ್ರೆ ಅಂತ ಆಮೇಲೆ ತೋರಿಸ್ತೀವಿ. B5 ಅಲ್ಲ, ಬಾಬೇಶ್ ಗುಲಾವ್ನಿ ಅಕ್ಕಂದ್ರು. ಹಾಂ, ಎನಿ ಅದರ್ ಗೆಸಸ್? Some quote is there. ವಿ ಲವ್ ಯು ಫಾರ್ ಎವರ್. ಫ್ರೆಂಡ್ಶಿಪ್ ಫಾರ್ ಎವರ್. Who love you? ಚೈತ್ರ ಲವ್ ಯು. ಚೈ ಲವ್ ಯು. ಮತ್ತೆ ಲವ್ಸ್ ಅಸ್ ಗರ್ಲ್ಸ್. ಏನೇ ಬರ್ಸಿರ್ತಾರೆ ಮಾಡ್ಸಿದ್ರೆ ವಿ ಗರ್ಲ್ಸ್ ಎಂಪವರ್ಮೆಂಟ್. ವುಮನ್ ಎಂಪವರ್ಮೆಂಟ್. ಅದೇ ಗೈಸ್, ಕೇಕ್ ಬಂತು. ನನ್ಗೆ ಇದ್ರ ಮೇಲೆ ಏನೋ ಮಶ್ರೂಮ್ ಇದೆ ಅಂತ ಅನಿಸ್ತಾ ಇದೆ ಗೈಸ್. ಇದ್ರ ಮೇಲೆ ಡಿಸೈನ್ ಮಾಡಿರೋದು. ಅನುಷ್ಕಾ ಮಶ್ರೂಮೇ ಅದು. ಅನುಷ್ಕಾ ಮಶ್ರೂಮ್ ಅದು. ಏ ಮಶ್ರೂಮ್ ಕಂಡ್ರು ಅದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾರು ನಂಬಿದ್ರು ಇವಳು ನಂಬಲ್ಲ. ಇವಳು ಏನಂದ್ಲು ಗೊತ್ತಾ, ಪಕ್ಕಕ್ಕೆ ಬಂದ್ಬಿಟ್ಟು ಬಾಬೇಶ್ ಅಕ್ಕಂದಿರತ್ತ ಬರ್ಸಿದೀವಿ ಅಂತ. ಚೀಟ್ ಮಾಡಕ್ ಒಪ್ಕೊಂಡಿಲ್ಲ, ಅದಕ್ಕೆ ನಿನಗೆ ಗೈಸ್ ಇವಾಗ ಏನಂದ್ರೆ ಅನುಷ್ಕಾ ಮಶ್ರೂಮ್ ತಿನ್ನಲ್ಲ, ಬಿಕಾಸ್ ಹಂಗಾಗಿ ಇವಾಗ ಅವಳು ಕೇಕ್ ಕೂಡ ತಿನ್ನಲ್ಲ, ಯಾಕೆಂದ್ರೆ ಕೇಕ್ ಮೇಲೆ ಮಶ್ರೂಮ್ ಇದೆ ನೋಡಿ. ಅನುಷ್ಕಾ ಪ್ಯೂರ್ ವೆಜಿಟೇರಿಯನ್. ಸೊ ಅನುಷ್ಕಾ, so sorry for you. It's okay. It's just off the camera. I need everything. ಅನನ್ಯ ಚಂದ್ರಶೇಖರ್, ಐ ಲವ್ ಯು. ಓಕೆ, ನಾ ಎಲ್ಲರೂ ಹಿಡಿದ್ರಾ? ನಂಗೆ ಕಾಣಲ್ಲ ಇಲ್ಲಿ. ಕಟ್ ಮಾಡಿ ಕಟ್ ಮಾಡಿ. ಅಷ್ಟು ಚಿಕ್ಕ ಪೀಸ್ ದಿನಕ್ಕೆ ಮಾತ್ರ. ಅವಳು ಅದಕ್ಕೆ ಕಟ್ ಮಾಡಿದ್ದು, ಅವಳಿಗೆ ಮಾತ್ರ. ಹ್ಯಾಪಿ ಜರ್ನಿ. ಯಾಕ್ರೆ ಗೈಸ್, ನಮ್ಮ ಹುಡುಗಿ ಡಯಟಲ್ಲಿ ಇದ್ದಾಳೆ. ಹಾಂ, ತಿನ್ಸು. ಹೌದಾ? ಯಾರಿಗೆ? ಏ ಡಯಟ್ ಲಿಚ್ಚಿ ಜೊತೆ ತಿನ್ನು. ಇಲ್ಲಿ ತಗೊಳ್ಳಿ. ಅನನ್ಯ, ಏ ಇಲ್ಲಿ ಹಿಡೀರೋ. ಅನುಷ್ಕಾ, ಇದರಲ್ಲಿ ಅವಳಿಗೆ ಒಂಚೂರು ಕೊಡಬೇಕು. ನಂಗೇನು ಗೊತ್ತಾ? ಯಾವಾಗಲೂ ಗೈಸ್, ಇವಾಗ ನಮ್ದು ತಿಂಡಿ ತೀರ್ಥ ಎಲ್ಲ ಆಯ್ತು. ಇಲ್ಲಿಂದ ಹೊರಡ್ತೀವಿ. How is the food? Was too How is good. the food? I would recommend this place. Food was actually nice. Worth it. ನಾನು ರೆಕಮೆಂಡ್ ಮಾಡಿದ್ದು. Yeah. Anushka, how is the food? How is the food? ತುಂಬ ಚೆನ್ನಾಗಿತ್ತು. ಅಲ್ಲಿದೆ Anushka, how is the food? ಚೆನ್ನಾಗಿತ್ತಪ್ಪ, ನಾನು ಎಂಜಾಯ್ ಮಾಡಿದೆ. And the place is recommended by Anushka. ವಿಲ್ ಗಿವ್ ಹರ್ ಅವಾರ್ಡ್. Yeah. ಸನ್ಮಾನ ಇದೆ ಈಗ. ನಿಮಗೆ ಸಿ ಬ್ಲಶ್ ಆಗಿ ಬರೋದು. Yeah guys, I will end this vlog and ನಾನು ಫ್ರೀ ಇದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಗೊತ್ತು ಅನುಷ್ಕಾ ಇಲ್ಲ. ನೆಕ್ಸ್ಟ್ ಟೈಮ್ ಅನುಷ್ಕಾನಂತಾನೆ ಎತ್ಕೊಂಡು ಹೋಗಿದ್ದು. ಬೈ ಅಂಟಿಲ್ ನೆಕ್ಸ್ಟ್ ಟೈಮ್. ಈಗ ಸುಮ್ಮನೆ ಡೌ ಮಾಡ್ತಾಳೆ. ನಾನು ಟ್ರೈ ಮಾಡಬೇಕು. Bye. Bye guys.
ಗೈಸ್ ಇವಾಗ ನಾವು ಅನನ್ಯನ್ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಫುಡ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದೀವಿ. ಅಂಡ್ ಅನುಷ್ಕಾ ಇಲ್ಲಿದ್ದಾಳೆ. ಅನಿತಾ ಆಸ್ ಆಲ್ವೇಸ್ ಅವಳು ಅಲ್ಲೇ ಇರ್ತಾರೆ. ಹೌದು. ಅನನ್ಯ ಹಾಯ್ ಮಾಡು. ಆ್ಯಂಡ್ ನಾನು ಮೇ ಬಿ ಫುಡ್ ಚಾಲೆಂಜ್ದು ಒಂದು ಬೇರೆ ಬ್ಲಾಗ್ ಮಾಡ್ತೀನಿ ಅನ್ಸುತ್ತೆ. ಬಿಕಾಸ್ ಇದು ಬ್ಲಾಗ್ ತುಂಬ ಡಿಲೇ ಆಗಿಬಿಡುತ್ತೆ. ಸೊ ಈ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ. ಸಿ ಯು ಆಲ್. ಬೈ ಬೈ. ಬೈ ಮಾಡಿ. ಅನನ್ಯ ಬೈ. ಅನ್ನಿ ಕಾಣ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾವು ಊನೋ ಆಡ್ತಾ ಇದ್ದೀವಿ. ಅನನ್ಯಾರ ಮನೆಯಲ್ಲಿ ಅನ್ವಿತಾ, ಅನುಷ್ಕಾ, ಅನುಕಾ ಯಾರು ನಂದು ಆಟೋ ಫ್ಲಿಪ್ ಇಲ್ಲ ಕಣೆ. ಅದು ಅನನ್ಯ ಹಾಯ್.